ಅಧಿಕಾರಿಗಳು ನಿರ್ಭಯವಾಗಿ ನಿರ್ಭೀತಿಯಿಂದ ಕೆಲಸ ಮಾಡಿದ್ರೆ ಮಾತ್ರ ಯಾವುದೇ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸೋಕ್ಕಾಗೋದು ಅಂತಕ್ಕಂಥದ್ದು. ಸರ್, ಈಗ ಪೊಲೀಸರೆಲ್ಲ ಒಂದು ಕಡೆಗೆ ರಾಜಕೀಯ ಪ್ರಭಾವಕ್ಕೊಳಗಾಗಿದ್ದಾರೆ, ಒತ್ತಡಕ್ಕೊಳಗಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಖಂಡಿತ ಆ ರೀತಿಯಾಗಿ ನನಗೆ ಯಾವುದು ಮಾಹಿತಿ ಇಲ್ಲ. ಯಾಕಂದರೆ ನಾನೇ ನೇರವಾಗಿ SP ಅವರಿಗೆ ಅವತ್ತು ಸೂಚನೆಯನ್ನು ಕೊಟ್ಟಿದ್ದೇನೆ. ಇದು ತಾವು ತಕ್ಷಣ ಕ್ರಮ ಆಗಬೇಕು. ಏನು BNS ಅಂತೇಳಿ ನಮ್ಮ ಹೊಸ IPC ಆಗಿದೆ, ಅದರ ಅಡಿಯಲ್ಲಿ ಏನು ಕ್ರಮ ಆಗಬೇಕು ಅದನ್ನು ತಾವು ಜರುಗಿಸ್ಬೇಕು. ಇದರಲ್ಲಿ ಯಾವುದೇ ರೀತಿ ರಾಜಿ ಆಗುವಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀವಿ. ಈಗ ಅವರು ಸಂಪರ್ಕಕ್ಕೆ ಸಿಗದೆ ಇವರು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದಾರೆ. ಅವರ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಅದರಿಂದ ಸಾರ್ವಜನಿಕರಿಗೆ ಇದೆಲ್ಲ ಪ್ರಯತ್ನಗಳ ಮಾಹಿತಿ ಇರೋದಿಲ್ಲ. ಸರ್, ಈಗ ತಾವು ರಾಜ್ಯ ಸರ್ಕಾರದಲ್ಲಿ ಪ್ರಭಾವ ಸಚಿವರಾಗಿದ್ದೀರಿ, ಜಿಲ್ಲೆಯಲ್ಲಿ ಪ್ರಭಾವ ಸಚಿವರಾಗಿದ್ದೀರಿ, ತಮ್ಮ ಪಕ್ಷದ ಮುಖಂಡನ್ನು ತಾವು ರಕ್ಷಣೆ ಮಾಡುವುದು ಏನಾದರೂ ಮಾಡ್ತಾ ಇದ್ದೀರಾ? ಖಂಡಿತ ಇದರಲ್ಲಿ ನೋಡಿ, KPCC ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ, ಇದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಹೇಳಿಕೆ KPCC ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ. ಮತ್ತು ಎಲ್ಲ ಮಾತಾಡಿರ್ತಕ್ಕಂಥವ್ರು ಎಲ್ಲರೂ ಹೇಳಿದ್ದಾರೆ. ನಾನಂತೂ ಅವತ್ತೇ ಈ ನಿಲುವನ್ನು ತೆಗೆದುಕೊಂಡಿದ್ದೇನೆ. ಖಂಡಿತ ನಮ್ಮ ನಿಲುವಿಂದ ಹಿಂದೆ ಹೋಗುವಂಥ ಪ್ರಶ್ನೆ ಇಲ್ಲ. ನಮ್ಮ ಪಕ್ಷದವರಾಗ್ಬೋದು, ಯಾರೇ ಆಗ್ಬೋದು, ಇದು ವ್ಯವಸ್ಥೆಯಲ್ಲಿ, ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವರು ಅಧಿಕಾರಿಗಳು ಕಾರ್ಯಾಂಗದ ಜೊತೆ ಯಾವ ರೀತಿ ವ್ಯವಹರಿಸಬೇಕು ಅಂತಕ್ಕಂಥ ಕನಿಷ್ಠ ಜ್ಞಾನ ಇರಬೇಕಾಗುತ್ತೆ. ಇದು ಎಲ್ಲೋ ಒಂದು ಕಡೆ ಅವರಿಗೆ ಇದು ಇಲ್ಲ ಅಂತಕ್ಕಂಥದ್ದು ಸಾಬೀತಾಗಿದೆ. ಇವನ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು PDOಗಳು, ಕೆಲವು ವಿಲೇಜ್ ಅಕೌಂಟೆಂಟ್ಗಳು, ತಹಶೀಲ್ದಾರ್ ಸೇರಿದಂತೆ ಕೆಲವರಿಗೆ ಈ ರೀತಿಯಾಗಿ ಧಮಕಿ ಹಾಕಿದ್ದಾರೆ ಅಂತ ಈಗ ಒಂದೊಂದೇ ಪ್ರಕರಣಗಳು ಬಯಲಾಗ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನನಗೂ ತಹಸೀಲ್ದಾರ್ ಅವರು ಮಾಹಿತಿ ಕೊಟ್ಟರು. ಮೊನ್ನೆ ಇದಾದ ನಂತರ ನನಗೂ ಈ ರೀತಿ ಯಾವುದೋ ಒಂದು ಮಿಸ್ಸಿಂಗ್ ರೆಕಾರ್ಡ್ ವಿಚಾರದಲ್ಲಿ ನನ್ನ ಮೇಲೆ ಒತ್ತಡ ಇರುವಂಥ ಕೆಲಸ ಮಾಡಿದ್ರು, ಗಟ್ಟಿಯಾಗಿ ಮಾತಾಡಿದ್ರು ಅಂತ ಹೇಳಿದ್ರು. ನಂತರ ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ಸರ್ ಅಂತ ಹೇಳಿದ್ರು. ಆದರೆ PDOಗಳದ್ದು ಮತ್ತೊಂದು ನಾನು ಸುದ್ದಿ ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥ ವಿಚಾರ ಬಹುಶಃ ನಡೆದಿರ್ಬೋದು. ಯಾಕಂದರೆ ಎಲ್ಲರೂ ಭಯದಿಂದ ಯಾರೂ ಹೊರಗೆ ಬಂದಿಲ್ಲ. ಈಗ ಎಲ್ಲರಿಗೂ ಈಗ ಧೈರ್ಯ ಸಿಕ್ಕಿದೆ, ವ್ಯವಸ್ಥೆಯಲ್ಲಿ ನಮ್ಗೆ ರಕ್ಷಣೆ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಬಂದಿರೋದ್ರಿಂದ ಬಹುಶಃ ಯಾರ್ಯಾರು ಇವರ ದಬ್ಬಾಳಿಕೆ ಅಥವಾ ಈ ರೀತಿ ಮಾತುಗಳಿಗೆ ಗುರಿಯಾಗಿದ್ದಾರೆ ಅವರೆಲ್ಲ ಈಗ ಧೈರ್ಯವಾಗಿ ಹೇಳುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ನಾವು ತೆಗೆದುಕೊಂಡಿರ್ತಕ್ಕಂಥ ನಿಲುವು, ಅಧಿಕಾರಿಗಳ ಆತ್ಮಸ್ಥೈರ್ಯವನ್ನು ನಾವು ಹೆಚ್ಚು ಮಾಡಬೇಕು ಅಂತಕ್ಕಂಥ ನಿಲುವಿನಿಂದ ಇವತ್ತು ಅವರೆಲ್ಲ ಧೈರ್ಯವಾಗಿ ಇವತ್ತು ಹೊರಗೆ ಬಂದು ಹೇಳ್ತಾ ಇದ್ದಾರೆ. ಸರ್, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಬಣ, ಮತ್ತೊಂದು ಕಡೆಗೆ ಮತ್ತವರ ಸಚಿವರ ಬಣದಿಂದ ಈ ರೀತಿ ನಡೀತಿದೆ ಅಂತ ಅನಿಸುತ್ತೆ. ನೋಡಿ, ಅಲ್ಲಿ ಬೇರೆಯವರು ಯಾರು ಬಣ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಎರಡು ಗುಂಪುಗಳಾಗಿ ಕಾಂಗ್ರೆಸ್ ಪಕ್ಷ ಹೋಳಾಗಿ JDS ಶಾಸಕರು ಗೆಲ್ಲುವಂಥದ್ದಕ್ಕೆ ಅವಕಾಶ ಆಯಿತು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಒಟ್ಟು ಮಾಡಿ ನಾವು ಒಂದು ಪ್ರಬಲವಾದಂಥ ಒಂದು ಪೈಪೋಟಿಯನ್ನು ಕೊಟ್ಟಿದ್ವಿ. ಆದರೆ ಇತ್ತೀಚೆಗೆ ಕೆಲವು ಸಂದರ್ಭದಲ್ಲಿ ಒಂದಿಬ್ಬರು ಅವ್ರದ್ದೇ ಆದಂಥ ರೀತಿಯಲ್ಲಿ ನಡ್ಕೊಳ್ತಾ ಇದ್ದರು. ಆದರೂ ನಾವು ಒಬ್ಬ ಜವಾಬ್ದಾರಿಯುತವಾಗಿ, ಯಾಕಂದರೆ ನನಗೂ 22 ವರ್ಷ ರಾಜಕೀಯ ಅನುಭವ ಆಗಿದೆ, ತಾಳ್ಮೆಯನ್ನು ಕಳ್ಕೊಳ್ದಿರ ನಾವು ಪಕ್ಷದ ಒಂದು ಘನತೆ ಗೌರವ ಉಳಿಸೋವಂಥ ರೀತಿಯಲ್ಲಿ ನಾವು ನಡ್ಕೊಂಡು ಬಂದಿದ್ದೀವಿ. ಇನ್ಯಾರಾದರೂ ಹಿಂದ್ಗಡೆಯಿಂದ ಕುಮ್ಮಕ್ಕೆ ಕೊಡ್ತಾಯಿದ್ರೆ, ಮತ್ತೊಂದು ಕೊಡ್ತಾಯಿದ್ರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಥ್ಯಾಂಕ್ ಯು ಸರ್. ಇದು MC ಸುಧಾಕರ್ ಅವರ ಅಭಿಪ್ರಾಯ. ಕ್ಯಾಮರಾಮನ್ ರವಿ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.